ಹಲೋ ಎವ್ರಿವನ್, ಸೆಕೆಂಡ್ ಇಯರ್ KSOU ಹಿಸ್ಟ್ರಿಗೆ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮನ್ಸಬ್ದಾರಿ ಸಿಸ್ಟಮ್. ಈ ಕ್ವೆಶನ್ 5 ಅಥವಾ 10 ಮಾರ್ಕ್ಸ್ಗೆ ಬರ್ಬೋದು. ಇದರಲ್ಲಿ ಆರ್ಗನೈಸೇಷನ್ ಬರಿಬೇಕು, ಮತ್ತು ಮನ್ಸಬ್ದಾರ್ಸ್ ಅಂದರೆ ಯಾರು ಇದನ್ನು ಬರಿಬೇಕು. ನೆಕ್ಸ್ಟು ಸರ್ವೀಸಸ್ ಆಫ್ ಮನ್ಸಬ್ದಾರ್ ಇದನ್ನು ಬರಿಬೇಕು. ಇಮಾಲ್ಮೆಂಟ್ಸ್ ಅಂದರೆ ಅವ್ರಿಗೆ ಇನ್ ರಿಟರ್ನ್ ಸಿಗ್ತಾ ಇದ್ದದ್ದು ಏನು, ಅವ್ರಿಗೆ ಸ್ಯಾಲ್ರಿ, ಬೇರೆ ಬೇರೆ ಸರ್ವೀಸಸ್ ಏನೇನು ಸಿಗ್ತಾ ಇತ್ತು ಮನ್ಸಬ್ದಾರ್ಸ್ಗೆ ಅದನ್ನು ಬರಿಬೇಕು. ಮತ್ತು ಆರ್ಮಿ, ಮನ್ಸಬ್ದಾರ್ಸ್ಗೆ ಕೊಟ್ಟಿದ್ದಂತಹ ಆರ್ಮಿಯಲ್ಲಿ ಏನೇನು ಇರ್ತಾ ಇತ್ತು ಅದನ್ನು ಬರಿಬೇಕು. ಇದಿಷ್ಟು ಪಾಯಿಂಟ್ಸ್ 1, 2, 3, ಇದು 1, 4 ಮತ್ತು 5 ಇದಿಷ್ಟನ್ನು ಬರಿಬೇಕು. ಇದನ್ನು 5 ಮಾರ್ಕ್ಸ್ಗೆ ಕೇಳಿದ್ರೆ 1 or 1.5 ಪೇಜ್ ಬರೆದ್ರೆ ಸಾಕು. 10 ಮಾರ್ಕ್ಸ್ ಕೇಳಿದ್ರೆ 2 pages ಇಟ್ಸ್ ಮ್ಯಾಕ್ಸಿಮಮ್. ಒಂದು ವೇಳೆ 2 pages ಆಗಲ್ಲ, 1.5ನ ನಾವು 10 ಮಾರ್ಕ್ಸಿಗೆ ಬರಿತೀವಿ ಅಂದರೆ ಈ ಎಲ್ಲ ಪಾಯಿಂಟ್ಸ್ನು ಇನ್ಕ್ಲೂಡ್ ಮಾಡಿ 1.5ರಿಂದ 2 pagesಲ್ಲಿ ಬರೆದ್ರೆ ಖಂಡಿತ 10 ಮಾರ್ಕ್ಸ್ ಬಂದೇ ಬರುತ್ತೆ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರಿಬೇಕು. ಇನ್ನಷ್ಟು ಹೆಚ್ಚು ವೀಡಿಯೋಸ್ಗಾಗಿ ದಿಯಾ KSOU ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.